ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ಕಬ್ಬನ್ ಪಾರ್ಕ್ ನಲ್ಲೂ ಧರೆಗುರುಳಿದಂತ 15ಕ್ಕೂ ಹೆಚ್ಚು ಮರಗಳು, ಲೈಬ್ರರಿ ಸುತ್ತಮುತ್ತ ಇದ್ದಂತ 50 ವರ್ಷ ಹಳೆಯ ಮರಗಳು ಕೂಡ ದರಾಶಾಹಿಯಾಗಿವೆ. ಈಗಾಗಲೇ ಕಬ್ಬನ್ ಪಾರ್ಕ್ ನಲ್ಲಿ ಮರಗಳು ಕಡಿಮೆ ಆಗ್ತಿವೆ. ಒಂದೇ ಒಂದು ಮಳೆಗೆ 15ಕ್ಕೂ ಹೆಚ್ಚು ಮರಗಳು ಈಗ ನೆಲ ಕಚ್ಚಿವೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಗಿಡಗಳನ್ನ ನೆಡುವಂತ ಕೆಲಸ ಮಾಡಬೇಕು. ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ಮರಗಳ ಸಂರಕ್ಷಣೆ ಮಾಡಬೇಕಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇದ್ರ ಬಗ್ಗೆ ಮನವಿ ಮಾಡಿಕೊಂಡಿದೆ. ಈಗಾಗಲೇ ಕಬ್ಬನ್ ಪಾರ್ಕ್ ನಲ್ಲಿ ಮರಗಳು ಕಡಿಮೆ ಆಗ್ತಿವೆ. ಈ ರೀತಿ ಮಳೆ ಬಿರುಗಾಳಿ ಬಂದಾಗೆಲ್ಲ ಮರಗಳು ನೆಲ ಕಚ್ಚುತ್ತಾ ಇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಸಿ ನೆಡುವಂತ ಕೆಲಸ ಆಗಬೇಕು, ಮರಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ರೈಲಿಂಗ್ಸ್ಗಳೆಲ್ಲ ಬಿದ್ದೋಗಿದೆ. ಆಮೇಲೆ ಮತ್ತೆ ಲೈಬ್ರರಿ ಹತ್ರ ಎಲ್ಲ ಮರಗಳು ಬಿದ್ದೋಗಿದೆ. ಹಳೆ ಮರಗಳು, ಇದು 100 ವರ್ಷದ ಮರಗಳು ಕೆಲವೆಲ್ಲ ಮುರ್ಕೊಂಡು ಬಿದ್ದಿರೋದು. ಒಂದು ಮಳೆ ಹೊಡೆದಿರೋದಕ್ಕೆ ಎಷ್ಟು ಮರಗಳು ಬಿದ್ದಿದೆ. ಹಿಂದೆ ಒಂದು 100 ಮರಗಳು ಬಿದ್ದಿತ್ತು. ಇವಾಗ ಕೂಡ ಈ ಮಳೆಯಿಂದ 100 ಮರಗಳು ಬಿದ್ದಿದೆ. ಅದು 100 ವರ್ಷಗಳಿಂದ ಇರ್ತಕ್ಕಂಥ ಮರಗಳು ಎಲ್ಲ ಕಟ್ಟಾಗಿ ಬಿದ್ದಿವೆ. ಅದು ಬುಡ ಸಮೇತನ ಬಿದ್ದಿದ್ದಾವೆ ಕೆಲವು. ಸೊ ಆದರೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಒಳ್ಳೊಳ್ಳೆ ಗಿಡ ಹಾಕಿ. ಏನು ಹಿಂದೆ 100 ಗಿಡಗಳು ಬೀಳೋದು ಜಾಸ್ತಿ ಆಗ್ತದೆ, ಆದರೆ ಗಿಡ ನೆಡೋದು ಕಡಿಮೆ ಆಗ್ತದೆ. ಈ ವರ್ಷ ಕಬ್ಬನ್ ಪಾರ್ಕ್ ನಡಿಗೆದಾರ ಸಂಘ ಮತ್ತು ತೋಟಗಾರಿಕೆ ಇಲಾಖೆ ಜೊತೆ ಸೇರಿಕೊಂಡು ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.